ನಮಸ್ಕಾರ ಎಲ್ಲರಿಗೂ. ಬರ್ರಿ ರಜತಾದ್ರಿ ಪ್ರಶಾಂತಮ ವನ. ಇದು ಕುಂದಗೋಳ ತಾಲೂಕು ಹಿರಿಯರಕೊಣೆಯಲ್ಲಿದೆ. ನನ್ನ ತೋಟ ಅನ್ನೋದಕ್ಕೆ ನನಗೊಂದು ಹೆಮ್ಮೆ. ನನ್ನ ಕಾರು ಗೇಟ್ ಮುಂದೆ ನಿಲ್ಲಿಸಿದ್ದೀನಿ ನೋಡಿ. ಹಾಗೆ ನಮ್ಮ ತೋಟದ ಸುತ್ತಮುತ್ತಲು ನಾನು ಹೆಬ್ಬೇವು ಹಾಕ್ಕೊಂಡಿದ್ದೀನಿ ತೋಟದ ಪೌಡ್ರಿಗೆಲ್ಲನೂ. ಬರ್ರಿ ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂಥೇಳಿ. ಇದು 5 ಎಕರೆ 11 ಗುಂಟೆ ಐತ್ರಿ ಒಟ್ಟು ವಿಸ್ತೀರ್ಣ. ರೆಡ್ ಸಾಯಿಲ್ ಅಂದರೆ ಮಸಾರಿ ಜೊತೆಗೆ ಎರಿ ಮಿಕ್ಸ್ ಇದೆ. ಅದಕ್ಕೆ ನಾವು ಮಕ್ ಅಂತ ಹೇಳ್ತೀವಿ. ಆ ಥರ ಇದೆ. ತುಂಬ ಫಲವತ್ತಾದಂಥ ಭೂಮಿ. ನಾನು ನನ್ನ ತೋಟದಲ್ಲಿ ಸುಮಾರು ಒಂದು 10 ತೆಂಗಿನ ಗಿಡ, ನಂತರ ಒಂದು 2 ಹುಣಸೆ ಗಿಡ, ಮತ್ತು ಪಪ್ಪಾಯಿ ಗಿಡ, ಒಂದು 20 ಗೋಡಂಬಿ ಗಿಡ, ಸುತ್ತಲೂ ಹೆಬ್ಬೇವು ಮತ್ತು ಸಾಗವಾನಿ ಎಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಮಿಡಲ್ನಲ್ಲಿ ಚಿಕ್ಕು ಅದೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಇವಾಗ ನನ್ನ ಈ ಭೂಮಿಯ ಮಣ್ಣು ಹೇಗಿದೆ ಅಂಥೇಳಿ. ಸೊ ಮಾವಿನ ತೋಟ ಒಂದು ಅರೌಂಡ್ 600 ಮಾವಿನ ಗಿಡಗಳನ್ನು ನೆಟ್ಟಿದ್ದೀವಿ. ಅದರಲ್ಲಿ ಅಲ್ಫಾನ್ಸೋ ಮತ್ತು ಅಂದರೆ ಆಪೂಸು ಮತ್ತು ಕೇಸರ್ ಅಂತ 2 ತಳಿಗಳಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷ ಮಾವಿನ ಕಾಯಿ. ನೀವು ನೋಡ್ತಾ ಇದ್ದೀರಿ, ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಇವತ್ತು ಸ್ವಲ್ಪ ಎಲ್ಲ ಮಾನಕ್ಕೆ ಬಂದಂಥ ಕಾಯಿನ ಹರಿದ್ಬಿಟ್ಟು ತೊಗೊಂಡು ಬರೋಣ ಅಂತ ನಾವು ತೋಟಕ್ಕೆ ಹೋಗಿದ್ವಿ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ, ಬ್ಲಾಗ್ ಮಾಡಿ ಹಾಕೋಣ ಅಂಥೇಳಿ ಇದನ್ನ ಮಾಡಿದ್ದೀನಿ. ಸೊ ಮಾವಿನ ಫಸಲು ಈ ಸಲ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಕಲರ್ ಬಂದಿದೆ ಆಲ್ರೆಡಿ. ಸೊ ಇವನ್ನ ಇಳಿವಿ ಅಡಿಗೆ ಹಾಕ್ಕೊಡ್ಬೇಕು. ಅಡಿ ಹಾಕೋದು ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ಏನು ಭತ್ತದ ಹುಲ್ಲಿನಲ್ಲಿ ಕೂಡ ಹಾಕ್ತಾರೆ ಅಡಿಗೆನ. ನಾವು ದಪ್ಪಗಿರೋ ಒಂದು ಇದರಲ್ಲಿ ಹಾಕ್ತೀವಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಮಾವಿನಕಾಯಿ ಅಂತೇಳಿ. ಎಸ್, ಇದು ಕೇಸರ್. ಸ್ವಲ್ಪ ಉದ್ದಗೆ ಬರ್ತದೆ ಕೇಸರು. ಇಲ್ಲಿ ಗೋಡಂಬಿ ಬೀಜನೂ ಕೂಡ ಹರಿದಿಟ್ಟಿದ್ದ, ಅದನ್ನು ತೋರಿಸ್ತೀನಿ ತಡ್ರಿ ಒಂದು ನಿಮಿಷ. ಗೋಡಂಬಿನೂ ನಮಗೊಂದು 20-25 kg ಸುಲಿದ ಮೇಲೆ ಸಿಗುತ್ತೆ ಪ್ರತಿ ವರ್ಷ. ಕೆಲವೊಂದಿಷ್ಟು ಗಿಡ ಮತ್ತೆ ಹೋಗಿದ್ವು, ಅವೆಲ್ಲ ತಾನೇ ಉಟ್ಕೊಂಡಿದ್ದಾವೆ ಮಾವಿನ ಗಿಡಗಳ. ಇದು ಗೋಡಂಬಿ. ಗೋಡಂಬಿ ಗಿಡಗಳನ್ನು ನೋಡಿದ್ರಲ್ಲ, ಸ್ವಲ್ಪ ನನಗೆ ತೋರಿಸಿದೆ ನಿಮಗೆ. ಅದು ಆರ್ಸಿಟ್ಟಾನ ಗೋಡಂಬಿ ಎಲ್ಲ. ಸೊ ಒಂದು ನಮ್ಮ ನೆಕ್ಸ್ಟ್ ಮುಗಿಸ್ಕೊಂಡು ನಾವು ನಮ್ಮ ಊರಿನ ಅತ್ಯಂತ ಶಕ್ತಿಯುತವಾದಂಥ ದೇವರಾದಂಥ ಬಸವನ ಗುಡಿಗೆ ಬಂದ್ವಿ. ಬಸವನ ದೇವ್ರ ಗುಡಿದು ಗರ್ಭಗುಡಿ ಎಲ್ಲ ತೆಗೆದು ದೇವ್ರನ್ನ ಬೇರೆ ಕಡೆ ಇಟ್ಟಾರ. ಅಂದರೂ ಏನೋ ಆ ಒಂದು ಗುಡಿಗೆ ಹೋಗಿ ಬಂದರೆ ಒಂಥರ ಮನಸ್ಸಿಗೆ ಸಮಾಧಾನ. ನಮ್ಮೂರೊಳಗೆ ವೀರಭದ್ರೇಶ್ವರ ಮತ್ತು ಕಾಳಮ್ಮ ಮತ್ತು ಗಣಪತಿ ಇದೆಲ್ಲ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅದು ಸ್ಟೇಜ್ ನೋಡಿದ್ರೆಲ್ಲ ಇತ್ತು. ಇದು ನಮ್ಮ ಅತ್ಯಂತ ಪುರಾತನವಾದಂಥ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ. ಗರ್ಭಗುಡಿ ಎಲ್ಲ ತೆಗೆದುಬಿಟ್ಟಾರೀಗ, ದೇವರು ಕಾಣಿಸಲ್ಲ ನಿಮಗೆ. ಆದರೆ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ ಗರ್ಭಗುಡಿ ಒಳಗಿಂದ. ಇದು ನಮ್ಮ ಹಳೇ ಬಸವಣ್ಣನ ಮೂರ್ತಿ. ಇಷ್ಟು ಸಣ್ಣ ಇದ್ದ ಬಸವಣ್ಣ ಮೂರ್ತಿಗೆ ತುಂಬ ದೊಡ್ಡದಾಗಿ ಬೆಳೆದಿದ್ದಾನೆ ಬಸವಣ್ಣ. ಬೆಳೆದಿದ್ದಾನೆ ಅನ್ನೋಕ್ಕೇನು ತಾನಾಗಲಿ ಅಂತಲ್ಲ, ಒಂದು ದೊಡ್ಡ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮತ್ತೆ ಮಾಡಿದ್ದಾರೆ. ಅದನ್ನು ಬೇರೆ ಕಡೆ ಈಗ ಸದ್ಯಕ್ಕೆ ಶಿಫ್ಟ್ ಮಾಡ್ಯಾರ. ಸೊ ಇಲ್ಲಿ ನಮ್ಗೆ ತೋರಿಸ್ತೀನಿ. ಗೇಟ್ನಿಂದ ಎಲ್ಲ ಗರ್ಭಗುಡಿಯನ್ನು ಓಪನ್ ಇದು ಮಾಡಿಬಿಟ್ಟಿದ್ದಾರೆ, ತೆಗೆದಿದ್ದಾರೆ. ಹುಡುಗರು ಆಟ ಆಡ್ತಾ ಇದ್ರು ಅಲ್ಲಿ. ಅಲ್ಲಿಂದ ನಾನು ನೆಕ್ಸ್ಟು ನೋಡಿ ನಮ್ಮದು ಹಳೆಯ ಒಂದು ಬಸವೇಶ್ವರ ದೇವಸ್ಥಾನ. ವಿಭೂತಿಯನ್ನು ಹಚ್ಕೊಂಡು ನಾವು ಮತ್ತೆ ನನ್ನ ಕ್ಲಾಸ್ಮೇಟ್ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ದೇವಸ್ಥಾನ.